ಸಣ್ಣ ಗುಡಿ ಇತ್ರಿ ಊರ ಕಡಿಮೆ ರೀ ಇವತ್ತಿಗೆ ದಿವಸ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಮೋಟೆಬೆನ್ನೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಬಾಸ್ ನೋಡೋಕ್ಕೆ. ಸೊ ನಮ್ಮ ರಾಣೆಬೆನ್ನೂರಿಂದ ಮೋಟೆಬೆನ್ನೂರಿಗೆ ಅರೌಂಡ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬನ್ನಿ ಅಲ್ಲೋಗಿ ಸಿಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಎಂಡ್ ತನಕ ನೋಡಿ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಬೆಟ್ಟ. ಆ ಬೆಟ್ಟ ಹತ್ಬಿಟ್ಟು ಹೋಗಬೇಕು. ಸೊ ಫೈನಲಿ ನಾವು ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಮುತ್ತ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ. ಸೊ ನಾವು ಬಂದಾಗ ಆಲ್ರೆಡಿ 8:30 ಆಗಿತ್ತು. ಬೇಗ ಬರಬೇಕು ಅಂದ್ಕೊಂಡ್ವಿ, ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ಅಂದ್ಕೊಂಡ್ವಿ. ಹಾಫ್ ಆನ್ ಅವರ್ ಲೇಟ್ ಆಯಿತು. ಬಟ್ ಸ್ಟಿಲ್ ವೆದರ್ ಮಾತ್ರ ಸಖತ್ತಾಗಿದೆ. ಬನ್ನಿ ದರ್ಶನ ಮಾಡೋಕ್ಕೆ ಹೋಗೋಣ. ಇಲ್ಲೊಂದು 30 ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗಬೇಕು. ಸೊ ಮತ್ತು ಇನ್ನೊಂದು ರೂಟ್ ಇದೆ ಅಂತೆ, ಆ ಕಡೆ ಸೀದಾ ಬೈಕ್ ಹೋಗುತ್ತೆ. ಬಟ್ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಸ್ಟೆಪ್ಸ್ ಹತ್ಕೊಂಡೇ ಹೋದ್ವಿ. ಒಂದು 30 ಸ್ಟೆಪ್ಸ್ ಇತ್ತು ಅಷ್ಟೇ. ಬನ್ನಿ ಹೋಗೋಣ ಮೇಲೆ. ಸೊ ಫೈನಲಿ ನಾವು ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ ನಮ್ಮ ಬಾಸ್ ನೋಡೋಕ್ಕೆ ಅಂತ. ನೋಡ್ತಾ ಇರ್ಬೋದು ನಮ್ಮ ಬಾಸ್ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಸೊ ಹಾಗೆ ನೋಡ್ರಿ, ಇಲ್ಲಿ ಸುತ್ತಮುತ್ತ ವೆದರ್ ಎಷ್ಟು ಚೆನ್ನಾಗಿದೆ. ಬನ್ನಿ ಪೂಜೆ ಮಾಡಿಸೋಣ. ನಾವು ಮಾಲೆ ತೊಗೊಂಬಂದಿದ್ವಿ, ಕೊಟ್ವಿ ಮಾಲೆ ಹಾಕೋಕ್ಕೆ ಅಂತ. ಹಾಕಿಬಿಟ್ಟು ಪೂಜೆ ಮಾಡಿಕೊಟ್ರು. ನೀವು ಯಾರೇ ಎಷ್ಟೊತ್ತಿಗೆ ಬಂದ್ರೂ ಇಲ್ಲಿ ಪೂಜಾರರು ಇರ್ತಾರೆ, ಪೂಜೆ ಮಾಡ್ತಾರೆ. ಬೆಳಗ್ಗೆ ಸಂಜೆ ಪೂಜೆ ಮಾಡಿಕೊಡ್ತಾರೆ. ಹಾಗೆ ನಾವು ಮಾಲೆ ಕೊಟ್ವಿ. ಮಾಲೆ ಹಾಕ್ತಾ ಇದ್ದಾರೆ, ನೋಡ್ತಾ ಇರ್ಬೋದು, ತಲೆ ಮೇಲೆ ಹಾಕ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ನಮ್ಮ ಬಾಸ್ ನೋಡಿದೆ. ನೀವು ಯಾರಾದರೂ ಸುತ್ತಮುತ್ತ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ಇನ್ನೊಂದು ಏನು ಅಂದರೆ, ಭಕ್ತಾದಿಗಳು ಜೈ ಆಂಜನೇಯ ಅನ್ನೋಕ್ಕಿಂತ ಜೈ ಶ್ರೀರಾಮ್ ಅಂದರೆ ಭಕ್ತಾದಿಗಳ ಮನಸ್ಸಿನಲ್ಲಿರೋ ಕೋರಿಕೆಗಳನ್ನ ಬೇಗ ಈಡೇರಿಸ್ಕೊಡ್ತಾರಂತೆ. ಸೊ ಹಾಗಾಗಿ ಜೈ ಶ್ರೀರಾಮ್ ಅಂತಲೇ ಅನ್ನಿ, ಜೈ ಆಂಜನೇಯ ಅನ್ನೋಕ್ಕಿಂತ. ನಾನು ಯಾವುದೋ ಒಂದು ಬುಕ್ಕಲ್ಲಿ ಓದಿದ ನೆನಪು, ಹಾಗಾಗಿ ನಾನು ಜೈ ಶ್ರೀರಾಮ್ ಅಂತಲೇ ಹೇಳೋದು. ಹಾಗೆ ನಿಮ್ಮ ಮನಸ್ಸಲ್ಲಿರೋ ಬೇಡಿಕೆಗಳನ್ನ ಬೇಗ ಈಡೇರಿಸ್ಕೊಡ್ಲಿ. ಮಾಲೆ ಹಾಕಿಬಿಟ್ಟು ಮಂಗಳಾರತಿ ಮಾಡಿದರು. ಮಂಗಳಾರತಿ ಎಲ್ಲ ತೊಗೊಂಡ್ವಿ. ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಸೊ ಈ ದೇವಸ್ಥಾನ ಹೆಂಗೆ ಪ್ರತಿಷ್ಠಾಪನೆ ಆಯಿತು, ಯಾವಾಗ ಆಯಿತು ಅಂತ ಇಲ್ಲೊಬ್ರು ಇದ್ದಾರೆ, ಕಮಿಟಿ ಅವರಂತೆ ಅವರು. ಸೊ ಅವ್ರ ಬಗ್ಗೆ ಅವ್ರ ಹತ್ರ ಕೇಳೋಣ ಬನ್ನಿ. ಅಣ್ಣ, ಈ ದೇವಸ್ಥಾನ ಯಾವಾಗ ಪ್ರತಿಷ್ಠಾಪನೆ ಆಯಿತು? 2022 ಹೇಳ್ರಿ, ಕೇಳಿಸಲ್ಲ. 2022. ಏನಕ್ಕೆ ಇಲ್ಲಿ ಇಷ್ಟು ಇದ್ರು ಸುತ್ತಮುತ್ತ? ಸಣ್ಣ ಗುಡಿ ಇತ್ರಿ ಊರ ಏಕಶಿಲ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಭಾಳ ದಿವಸಗಳಿಂದ ಪ್ರಯತ್ನ ಮಾಡಿ ಇಲ್ಲೇ ಮೂರ್ತಿಯನ್ನು ಪ್ರತಿಷ್ಠಾಪನೆ. ಒಂದು ಸಣ್ಣ ಗುಡಿ ಇತ್ತು ರೀ, ಅದ್ರ ಮುಂದೆ ಒಂದು ನಿಶಾನಿ ಬಂದಿತ್ತು ರೀ. ಏನೋ ಒಂದು ಕಾರಣದಿಂದ ಆ ನಿಶಾನಿ ತೆಗಿಬೇಕಟ್ಟು ಕಮಿಟಿ ಮಾಡ್ಕೊಂಡು ಊರಾಗ MLA ಕೇಳ್ಕೊಂಡು ಭಕ್ತರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನೋಡಿರಿ. ಇಲ್ಲಿ ನಿತ್ಯ ಪೂಜೆ ನಡೆಯುತ್ತೆ. ನಿತ್ಯ ಪೂಜೆ ನಾವೇ ಮಾಡೋದು ರೀ. ನೀವೇ ಪೂಜೆ ಮಾಡೋದು? ಜನಗಳೆಲ್ಲ ಬರ್ತಾರೆ ರೀ. ಸಾಧಾರಣ ಬದುಕಿನ ಜನ ಅಂದರೆ ಆದ್ದರಿಂದ ಸ್ವಲ್ಪ ಕಡಿಮೆ ರೀ. ಇವತ್ತಿಗೆ ದಿವಸದಲ್ಲೇ ಕಾರ್ತಿಕ ಇದೆ ರೀ. ಮುಂದಿನ ಶನಿವಾರ. ದೇವಸ್ಥಾನ ಪೂಜೆ ಮಾಡೋರು ಪೂಜಾರ ಹತ್ರನೂ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದೆ. ದೇವ್ರ ಬಗ್ಗೆ ಇಷ್ಟ ಹೇಳಿದರು. ಈ ದೇವಸ್ಥಾನ ಓಪನ್ ಆಗಿದ್ದು April 2, 2022 ಅಂತೆ. ಸೊ ಇಲ್ಲಿ 14ನೇ ತಾರೀಕು ಕೋಟೆ ಆಂಜನೇಯ ಸ್ವಾಮಿದು ಕಾರ್ತಿಕೋತ್ಸವ ಇದೆ. ಸೊ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಬನ್ನಿ, ಕಾರ್ತಿಕೋತ್ಸವ ಇದೆಯಂತೆ ಶನಿವಾರ. ಸೊ ನಾವು ತುಂಬ ಸತಿ ಬರಬೇಕು ಅಂದ್ಕೊಂಡಿದ್ವಿ. ಇಲ್ಲೇ ಹೋಗ್ತಿದ್ವಿ, ಬಟ್ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ. ರಾಣೆಬೆನ್ನೂರಲ್ಲೇ ಇದ್ದರೆ ಮೋಟೆಬೆನ್ನೂರಿಗೆ ಒಂದು 10-15 ಮಿನಿಟ್ಸ್ ಜರ್ನಿ ಆಗುತ್ತೆ. ಹಾಗೆ ಇನ್ನೂ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಜನ ಬರ್ತಾಯಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ ದೇವಸ್ಥಾನ ಕೂಡ. ನೋಡಿ ವ್ಯೂ ಹೇಗಿದೆ ಅಂತ. ಇದು NH ಹೈವೇ. ಇದು ಈ NH ಹೈವೇ ಪಕ್ಕನೇ ಬೆಟ್ಟ ಇರೋದು. ಬೆಟ್ಟದ ಮೇಲೆ ಈ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿರೋದು. ನೋಡ್ತಾ ಇರ್ಬೋದು ಸುತ್ತಮುತ್ತ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ.
ಹಾಗೆ ಇನ್ನೊಂದೇನು ಸ್ಪೆಷಲ್ ಅಂದರೆ ಈ ಹನುಮಪ್ಪನ ಬಗ್ಗೆ ಏಕಶಿಲಾ ಕಲ್ಲಿದು. ಏಕಶಿಲಾ ಕಲ್ಲು ಅಂದರೆ ಒಂದೇ ಕಲ್ಲಲ್ಲಿ ಹನುಮಪ್ಪನ ಕೆತ್ತನೆ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಇಲ್ಲಿ ಸುತ್ತಮುತ್ತ ಏನು ಕೊಡುಗೆಗಳೆಲ್ಲ ಕೊಟ್ಟಿದ್ದಾರೆ ಅಲ್ವಾ, ಸಿಂಟ್ಯಾಕ್ಸ್ ಆಗಿರ್ಬೋದು, ಕುತ್ಕೊಳ್ಳೋಕೆ ಚೇರ್ಸ್ ಆಗಿರ್ಬೋದು, ಮತ್ತು ದೇವಸ್ಥಾನದ ಏನೇ ಇಂಪ್ರೂವ್ಮೆಂಟ್ಸ್ ಆಗಿದ್ರು ಮೋಟೆವೆನ್ನೂರವರು ಮುಂದೆ ನಿಂತು ಮಾಡಿಸಿದ್ದಾರೆ. ಅವ್ರು ಆಗಲೇ ಕಮಿಟಿಯವರು ಹೇಳಿದರು ಅಲ್ವಾ, ಫಸ್ಟಿಗೆ ಇಲ್ಲೊಂದು ಶಿಲೆ ಇತ್ತು ಅಂತ ಹನುಮಪ್ಪಂದು, ಅದನ್ನು ಕೂಡ ಇಲ್ಲೇ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿಂದ ಇಟ್ಟಿದ್ದಾರೆ ನೋಡಿ, ಈ ಕಲ್ಲು ಫಸ್ಟೇ ಇತ್ತಂತೆ ಇಲ್ಲಿ. ಸೊ ಈ ಶಿಲೆನ ಕಾಣಿಸ್ಕೊಂಡಾಗ ಇಲ್ಲೊಂದು ಯಾಕೆ ನಾವು ದೊಡ್ಡ ವಿಗ್ರಹನ ಕೆತ್ತನೆ ಮಾಡಿ ಪೂಜೆ ಮಾಡಬಾರ್ದು ಅಂತ ಯೋಚನೆ ಬರುತ್ತೆ. ಆವಾಗ ಇವರೆಲ್ಲ ಊರವರೆಲ್ಲ ಮಾತಾಡ್ಕೋತಾರೆ, ನಾವು ಈ ಥರ ಮಾಡಬೇಕು ಅಂತ. ಆವಾಗ ಕಮಿಟಿಗೂ ಕೇಳ್ತಾರೆ. ಸೊ ಆವಾಗ MLA ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಆಮೇಲೆ MLA ಪರ್ಮಿಷನ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಮುಂಚೆ ಬೆಟ್ಟ ಇತ್ತಲ್ವಾ, ಸೊ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ಆಮೇಲೆ ಇಲ್ಲಿ ಜಾಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ಇವರು ಏಕಶಿಲಾ ಕಲ್ಲಲ್ಲಿ ಹನುಮಪ್ಪನ ಕೆತ್ತನೆ ಮಾಡಿಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಒಂದ್ಸತಿ ಮಿಸ್ ಮಾಡ್ದಲ್ಲೇ ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಮೋಟೆವೆನ್ನೂರಿಂದು ಹನುಮಪ್ಪಂದು ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಈ ಥರ ವೀಡಿಯೋ ಮಾಡಿ ಅಂತ. ವೀಡಿಯೋ ಮಾಡ್ತೀನಿ ಸಾಧ್ಯ ಆದರೆ. ಸೊ ನನ್ನ ವೀಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.